ಬಸವನಗುಡಿ ಸ್ಟೇಷನಲ್ಲಿ ಡ್ಯೂಟಿ ಇದ್ದಾಗ ಇವರು ಫ್ರೆಂಡ್ಶಿಪ್ಪಿಂಗೆ ಅವ್ರ ಡಿಪಾರ್ಟ್ಮೆಂಟ್ನವ್ರಂತೆ ನಮಗೆ ಏನು ಜೊತೆಲೂ ಏನು ಮಾಡ್ಕೊತಿತ್ತಲ್ಲ. ನಮ್ಮ ಮಗನೇ ಬುದ್ಧಿವಂತನಲ್ಲ, ನಮಗೆ ಹೇಳಂಗ ಅವರಲ್ಲ. ನಮ್ಮ ಸಂಜು ಸರ್ ಹಂಗೆ ಇದ್ರು, ನಾವೇನು ವಿಚಾರಣೆ ಮಾಡ್ತಿತ್ತಲ್ಲ. ಏನು ಬೇಕಾದ್ರು ನಮ್ಮ ಜೊತೆ ಹಂಚ್ಕೊಳ್ಳೋರು. ನಾನೇನು ಮಾಡಿದೆ, ಸುಮ್ಮನಾದಾಗ ತಲೆ ಸುತ್ತ ಬಿದ್ದವ್ರೆ ಅಂತ ಫೋನ್ ಬತ್ತು. ತಲೆ ಸುತ್ತ ಬಿದ್ದಿಲ್ಲ, ಇದು ಪೆಟ್ರೋಲ್ ಉದ್ಬಿಟ್ಟು ಎಷ್ಟೊತ್ತರ ಥರದೆಲ್ಲ ತಂದು ಹಾಕಿರೋದು ಅವರೇ. ಇನ್ಯಾರೂ ಇಲ್ವಲ್ಲ, ನಾನು ನೋಡ್ಕೇತೀನಿ ಅನ್ನೋತಿ. ನಮ್ಮ ಮಗ ಏನು ಬಾಯ್ಬಿಟ್ಟಿಲ್ಲ. ಸಾಯ ಮೂಮೆಂಟ್ಗೆ ಬಂದಾಗ ಎಲ್ಲನೂ ಹೇಳ್ಕೊಂಡು ನನ್ನ ಜೊತೆ, ಅಮ್ಮ ಹಿಂಗೆ ಆಯ್ತು, ಹಿಂಗೆ ಬಿಡ್ತು, ನನ್ನ ಸಾವಿಗೆ ಯಾರು ಕಾರಣ ಆಗ್ಯವ್ರೆ. ಇವತ್ತು ನನ್ನ ಡ್ಯೂಟಿ, ಇವತ್ತು ದೇವ್ರು ಅನ್ನ ಕೊಡೋದೇ ಸುಸಿತ್ತು. ನಾನು ಇಂಥದ್ದೊಂದು ಅಧಿಕಾರಿಗೆ ಹಿಂಗೆ ಮಾಡಿರುವಾಗ ಬೇರೆಯವ್ರು ಮಾಡೋದು ಹೆಚ್ಚ. ಇದು ನ್ಯಾಯ ಒದಗಿಸ್ಕೊಡ್ಬೇಕಣಮ್ಮ ನೀನು ಅಂತ ಕೈ ಹಿಡ್ಕೊಂಡು ನನಗೆ ಸಾಯೋದನ್ನಂಗೆ 4 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಕೈ ಹಿಡ್ಕೊಂಡು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ. ಮಗ ಹೋದ್ಮೇಲೆ ನಾನು ಹೆಂಗಿರೋಣ. ಬಸವನಗುಡಿ ಸ್ಟೇಷನಲ್ಲಿ ಡ್ಯೂಟಿ ಇದ್ದಾಗ ಇವರು ಫ್ರೆಂಡ್ಶಿಪ್ಪಿಂಗೆ ಅವ್ರ ಡಿಪಾರ್ಟ್ಮೆಂಟ್ನವ್ರಂತೆ ನಮಗೆ ಏನು ಜೊತೆಲೂ ಏನು ಮಾಡ್ಕೊತಿತ್ತಲ್ಲ. ನಮ್ಮ ಮಗನೇ ಬುದ್ಧಿವಂತನಲ್ಲ, ನಮಗೆ ಹೇಳಂಗ ಅವರಲ್ಲ. ನಮ್ಮ ಸಂಜು ಸರ್ ಹಂಗೆ ಇದ್ರು, ನಾವೇನು ವಿಚಾರಣೆ ಮಾಡ್ತಿತ್ತಲ್ಲ. ಏನು ಬೇಕಾದ್ರು ನಮ್ಮ ಜೊತೆ ಹಂಚ್ಕೊಳ್ಳೋರು. ನಾನೇನು ಮಾಡಿದೆ, ಸುಮ್ಮನಾದಾಗ ತಲೆ ಸುತ್ತ ಬಿದ್ದವ್ರೆ ಅಂತ ಫೋನ್ ಬತ್ತು. ತಲೆ ಸುತ್ತ ಬಿದ್ದಿಲ್ಲ, ಇದು ಪೆಟ್ರೋಲ್ ಉದ್ಬಿಟ್ಟು ಎಷ್ಟೊತ್ತರ ಥರದೆಲ್ಲ ತಂದು ಹಾಕಿರೋದು ಅವರೇ. ಇನ್ಯಾರೂ ಇಲ್ವಲ್ಲ, ನಾನು ನೋಡ್ಕೇತೀನಿ ಅನ್ನೋತಿ. ನಮ್ಮ ಮಗ ಏನು ಬಾಯ್ಬಿಟ್ಟಿಲ್ಲ. ಸಾಯ ಮೂಮೆಂಟ್ಗೆ ಬಂದಾಗ ಎಲ್ಲನೂ ಹೇಳ್ಕೊಂಡು ನನ್ನ ಜೊತೆ, ಅಮ್ಮ ಹಿಂಗೆ ಆಯ್ತು, ಹಿಂಗೆ ಬಿಡ್ತು, ನನ್ನ ಸಾವಿಗೆ ಯಾರು ಕಾರಣ ಆಗ್ಯವ್ರೆ. ಇವತ್ತು ನನ್ನ ಡ್ಯೂಟಿ, ಇವತ್ತು ದೇವ್ರು ಅನ್ನ ಕೊಡೋದೇ ಸುಸಿತ್ತು. ನಾನು ಇಂಥದ್ದೊಂದು ಅಧಿಕಾರಿಗೆ ಹಿಂಗೆ ಮಾಡಿರುವಾಗ ಬೇರೆಯವ್ರು ಮಾಡೋದು ಹೆಚ್ಚ. ಇದು ನ್ಯಾಯ ಒದಗಿಸ್ಕೊಡ್ಬೇಕಣಮ್ಮ ನೀನು ಅಂತ ಕೈ ಹಿಡ್ಕೊಂಡು ನನಗೆ ಸಾಯೋದನ್ನಂಗೆ 4 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಕೈ ಹಿಡ್ಕೊಂಡು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ. ಮಗ ಹೋದ್ಮೇಲೆ ನಾನು ಹೆಂಗಿರೋಣ. ಬಸವನಗುಡಿ ಸ್ಟೇಷನಲ್ಲಿ ಡ್ಯೂಟಿ ಇದ್ದಾಗ ಇವರು ಫ್ರೆಂಡ್ಶಿಪ್ಪಿಂಗೆ ಅವ್ರ ಡಿಪಾರ್ಟ್ಮೆಂಟ್ನವ್ರಂತೆ ನಮಗೆ ಏನು ಜೊತೆಲೂ ಏನು ಮಾಡ್ಕೊತಿತ್ತಲ್ಲ. ನಮ್ಮ ಮಗನೇ ಬುದ್ಧಿವಂತನಲ್ಲ, ನಮಗೆ ಹೇಳಂಗ ಅವರಲ್ಲ. ನಮ್ಮ ಸಂಜು ಸರ್ ಹಂಗೆ ಇದ್ರು, ನಾವೇನು ವಿಚಾರಣೆ ಮಾಡ್ತಿತ್ತಲ್ಲ. ಏನು ಬೇಕಾದ್ರು ನಮ್ಮ ಜೊತೆ ಹಂಚ್ಕೊಳ್ಳೋರು. ನಾನೇನು ಮಾಡಿದೆ, ಸುಮ್ಮನಾದಾಗ ತಲೆ ಸುತ್ತ ಬಿದ್ದವ್ರೆ ಅಂತ ಫೋನ್ ಬತ್ತು. ತಲೆ ಸುತ್ತ ಬಿದ್ದಿಲ್ಲ, ಇದು ಪೆಟ್ರೋಲ್ ಉದ್ಬಿಟ್ಟು ಎಷ್ಟೊತ್ತರ ಥರದೆಲ್ಲ ತಂದು ಹಾಕಿರೋದು ಅವರೇ. ಇನ್ಯಾರೂ ಇಲ್ವಲ್ಲ, ನಾನು ನೋಡ್ಕೇತೀನಿ ಅನ್ನೋತಿ. ನಮ್ಮ ಮಗ ಏನು ಬಾಯ್ಬಿಟ್ಟಿಲ್ಲ. ಸಾಯ ಮೂಮೆಂಟ್ಗೆ ಬಂದಾಗ ಎಲ್ಲನೂ ಹೇಳ್ಕೊಂಡು ನನ್ನ ಜೊತೆ, ಅಮ್ಮ ಹಿಂಗೆ ಆಯ್ತು, ಹಿಂಗೆ ಬಿಡ್ತು, ನನ್ನ ಸಾವಿಗೆ ಯಾರು ಕಾರಣ ಆಗ್ಯವ್ರೆ. ಇವತ್ತು ನನ್ನ ಡ್ಯೂಟಿ, ಇವತ್ತು ದೇವ್ರು ಅನ್ನ ಕೊಡೋದೇ ಸುಸಿತ್ತು. ನಾನು ಇಂಥದ್ದೊಂದು ಅಧಿಕಾರಿಗೆ ಹಿಂಗೆ ಮಾಡಿರುವಾಗ ಬೇರೆಯವ್ರು ಮಾಡೋದು ಹೆಚ್ಚ. ಇದು ನ್ಯಾಯ ಒದಗಿಸ್ಕೊಡ್ಬೇಕಣಮ್ಮ ನೀನು ಅಂತ ಕೈ ಹಿಡ್ಕೊಂಡು ನನಗೆ ಸಾಯೋದನ್ನಂಗೆ 4 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಕೈ ಹಿಡ್ಕೊಂಡು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ. ಮಗ ಹೋದ್ಮೇಲೆ ನಾನು ಹೆಂಗಿರೋಣ. ಬಸವನಗುಡಿ ಸ್ಟೇಷನಲ್ಲಿ ಡ್ಯೂಟಿ ಇದ್ದಾಗ ಇವರು ಫ್ರೆಂಡ್ಶಿಪ್ಪಿಂಗೆ ಅವ್ರ ಡಿಪಾರ್ಟ್ಮೆಂಟ್ನವ್ರಂತೆ ನಮಗೆ ಏನು ಜೊತೆಲೂ ಏನು ಮಾಡ್ಕೊತಿತ್ತಲ್ಲ. ನಮ್ಮ ಮಗನೇ ಬುದ್ಧಿವಂತನಲ್ಲ, ನಮಗೆ ಹೇಳಂಗ ಅವರಲ್ಲ. ನಮ್ಮ ಸಂಜು ಸರ್ ಹಂಗೆ ಇದ್ರು, ನಾವೇನು ವಿಚಾರಣೆ ಮಾಡ್ತಿತ್ತಲ್ಲ. ಏನು ಬೇಕಾದ್ರು ನಮ್ಮ ಜೊತೆ ಹಂಚ್ಕೊಳ್ಳೋರು. ನಾನೇನು ಮಾಡಿದೆ, ಸುಮ್ಮನಾದಾಗ ತಲೆ ಸುತ್ತ ಬಿದ್ದವ್ರೆ ಅಂತ ಫೋನ್ ಬತ್ತು. ತಲೆ ಸುತ್ತ ಬಿದ್ದಿಲ್ಲ, ಇದು ಪೆಟ್ರೋಲ್ ಉದ್ಬಿಟ್ಟು ಎಷ್ಟೊತ್ತರ ಥರದೆಲ್ಲ ತಂದು ಹಾಕಿರೋದು ಅವರೇ. ಇನ್ಯಾರೂ ಇಲ್ವಲ್ಲ, ನಾನು ನೋಡ್ಕೇತೀನಿ ಅನ್ನೋತಿ. ನಮ್ಮ ಮಗ ಏನು ಬಾಯ್ಬಿಟ್ಟಿಲ್ಲ. ಸಾಯ ಮೂಮೆಂಟ್ಗೆ ಬಂದಾಗ ಎಲ್ಲನೂ ಹೇಳ್ಕೊಂಡು ನನ್ನ ಜೊತೆ, ಅಮ್ಮ ಹಿಂಗೆ ಆಯ್ತು, ಹಿಂಗೆ ಬಿಡ್ತು, ನನ್ನ ಸಾವಿಗೆ ಯಾರು ಕಾರಣ ಆಗ್ಯವ್ರೆ. ಇವತ್ತು ನನ್ನ ಡ್ಯೂಟಿ, ಇವತ್ತು ದೇವ್ರು ಅನ್ನ ಕೊಡೋದೇ ಸುಸಿತ್ತು. ನಾನು ಇಂಥದ್ದೊಂದು ಅಧಿಕಾರಿಗೆ ಹಿಂಗೆ ಮಾಡಿರುವಾಗ ಬೇರೆಯವ್ರು ಮಾಡೋದು ಹೆಚ್ಚ. ಇದು ನ್ಯಾಯ ಒದಗಿಸ್ಕೊಡ್ಬೇಕಣಮ್ಮ ನೀನು ಅಂತ ಕೈ ಹಿಡ್ಕೊಂಡು ನನಗೆ ಸಾಯೋದನ್ನಂಗೆ 4 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಕೈ ಹಿಡ್ಕೊಂಡು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು, ಅಮ್ಮ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ. ಮಗ ಹೋದ್ಮೇಲೆ ನಾನು ಹೆಂಗಿರೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.